ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದ್ದೀರಿ ಅಂತ ನಾನು ಕೂಡ ಆರಾಮದೀನಿ. ಬರೀ ಬೆಳಗ್ಗೆ ಕುಡಿ ನೀರು ಬಂದವು, ನೀರು ತುಂಬಬೇಕು. ಇನ್ನು ಅಂಗಳ ಕಸ ಗುಡಿಸಿಲ್ಲ. 5:15 ಎದ್ದೀನಿ, 6:15 ಆಗೈತಿ. ರಾತ್ರಿ ಬ್ಲೌಸ್ ಕಟ್ ಮಾಡ್ಬೇಕಂದೆ, ಆಗಲಿಲ್ಲ ಸ್ನೇಹಿತರೆ. ಒಂದು ಬ್ಲೌಸ್ ಕಟ್ಟಿಂಗ್ ಮಾಡಿದೆ ನೋಡಿ. ಟೈಮ್ ಕರೆಕ್ಟ್ 6:15 ಆಗೈತಿ. ಅದೊಂದು ಬ್ಲೌಸ್ ಕಟ್ಟಿಂಗ್ ಮಾಡಿ ಎಲ್ಲ ಕೆಲಸ ಮುಗಿಸೋದು, ಅದೊಂದು ಬ್ಲೌಸ್ ಸ್ಟಿಚ್ ಮಾಡಿ ಅವೆರಡು ಕಟ್ ಮಾಡಿ ವಿತ್ ಸ್ಟಿಚ್ ಮಾಡಿ ರೆಡಿ ಮಾಡ್ಕೊಕ್ಕೆ ನಾಳೆ ಮುದ್ದೆ ಬಳಕ್ಕೆ ಹೋಗಿ ಕೊಡ್ಬೇಕು ರೀ. ಶ್ರವಣಿನ ಮಕ್ಕೊಂಡು ನನ್ನ ಸ್ನೇಹಿತರೆ. ಬರೀ ನಾ ಒಳ್ಯಾಕೂ ಬಂದಿಲ್ಲ ನಾನು ನೋಡಿ. ಅವಷ್ಟು ಬಾಂಡೆ ತಿಕ್ಕಿದವು, ಇವು ತಿಕ್ಲಾರದವು. ನೀರು ಬಂದಾವ, ಕುಡಿಯೋ ನೀರು. ಅದಕ್ಕೆ ಹಚ್ಕೊಂಬರೋ ನೀರು. ಅಂಗಳ ಕಸ ಗುಡಿಸ್ಬಲ್ಲ, ನೀರು ತುಂಬಿಸ್ತ್ಯಾ ತೊಳಕ್ಕೆ ನೀನು ತಿಕ್ಕಿಟ್ಟು ನಸು. ನಿನ್ನೆ ಸೋಳಿರ್ಬೋದು ತುಂಬಿಸ ಸ್ನೇಹಿತರೆ. ಈ ಕುಡಿ ನೀರು ಬಂದ ನೋಡಿ. ಎಲ್ಲರೂ ಬೀರಪ್ಪನ ದರ್ಶನ ಮಾಡ್ಕೊರಿ. ಬರ್ರಿ, ನಾನು ಅಂಗಳ ಕಸ ಗುಡಿಸಿ ಅಷ್ಟು ಬಾಂಡೆ ತಿಕ್ಕಿ ಮನೆ ಕಸ ಗುಡಿಸಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಸಪೋರ್ಟ್ ಮಾಡಿ ನೋಡಿ. ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕೊಂಡು ಇಡೀ ಅಂಗಳನೇ ನೀರು ಬೈದು ಸ್ವಚ್ಛ ತೊಳೆದಿ ನೋಡಿ. ಎಷ್ಟು ಕ್ಲೀನ್ ಕಾಣಕತ್ತೈತೆ ನೋಡಿ. ಮನೇನು ಎಲ್ಲ ಕ್ಲೀನಾಗಿ ಸ್ನೇಹಿತರೆ ನೋಡ್ತಿರ್ಬೇಕು. ಎಲ್ಲ ಸ್ವಚ್ಛಾಗೈತಿ. ಇಷ್ಟು ಹೊಲಿಬೇಕು ಇವತ್ತು. ಟೈಮು 8:19 ಆಗೈತೆ ನೋಡಿ. ನೋಡಿ ನಮ್ಮ ಅಟ್ಟ ಎಷ್ಟು ಕ್ಲೀನ್ ಕಾಣಕತ್ತೈತೆ ನೋಡಿ ಸ್ನೇಹಿತರೆ. ಅಟ್ಟ ಭಾಳ ಮಂದಿ ಇಷ್ಟಪಡ್ತೀರಿ. ಇದು ಫಸ್ಟಿಗೆ ನಾವು ವಿಡಿಯೋ ಲಾಗ್ ಮಾಡೋಣ. ಎಲ್ಲರೂ ಹೆಂಗಿದ್ದಿರ್ಬೇಕು, ಇದು ಮ್ಯಾಗೆ ಹೆಂಗೆ ತಳಗೆ ಹೆಂಗೆ ಅಟ್ಟ ಅಂತ ತಿಳ್ಕೊಂಡಿಲ್ರಿ. ನಾ ಬರೀ ಇಷ್ಟು ಹಿಂಗೆ ಅಟ್ಟ ತೋರಿಸ್ಬಿಡಕ್ರಿ. ಏನಿದ್ದಿರ್ಬೇಕಿದು ಮ್ಯಾಗ ಐತಿ ಮತ್ತು ಹಿಂಗೆ ತಳ ತೋರ್ಸಕ್ಕೆ ಸ್ನೇಹಿತರೆ ಅಂತಿದ್ರು. ಹಿಂಗೆ ಐತಿ ನೋಡಿ ನಮ್ಮ ಮನೆ. ಈ ಫೈನಲ್ಲಾಗಿ ಎಲ್ಲರಿಗೆ ಗೊತ್ತಾಗೈತ್ರಿ ಈ ಥರ ಐತಿ ಮನೆ ಶೇಪ್ ಅನ್ನೋದು. ಚಂದ ಐತ್ರಿ, ಇಷ್ಟಪಡ್ತಾರೆ. ಅಷ್ಟೇ ನೀಟಾಗಿ ಇಟ್ಟಿರಿ ಅಕ್ಕ, ಕ್ಲೀನ್ ಮಾಡಿರ್ತೀರಿ ಮನೆ ನೀಟಾಗಿ. ಅಂದ್ರೆ ಇವತ್ತಿನ ತನ ಆಯ್ತು ನೋಡಿ, ಕ್ಲೀನ್ ಆಯಿತು. ಅಡುಗೆ ಮನೆ ಎಲ್ಲ ಕ್ಲೀನಾಗೈತೆ ನೋಡಿ ಸ್ನೇಹಿತರೆ. ಗ್ಯಾಸ್ ಕಟ್ಟಿ ಎಲ್ಲ ಒಲಿ ಬಾಂಡೆನೂ ತಿಕ್ಕೀನಿ. ಈಗ ರೀ ಒಲಿನೂ ಎಲ್ಲ ತೊಳ್ಕೊಂಡಿನಿ. ಸಿಮೆಂಟ್ ಹಚ್ಚಿದ್ನೆಲ್ಲ ಅಲ್ಲಿಗೆ ಒಂದು ಸ್ವಲ್ಪ ಕಾಟನ್ ಚಡ್ಡಿ ಹಾಕಿ ನೋಡಿ. ನೀರು ಬಡಿಬೇಕು. ಏನೋ ಗ್ಯಾಸ್ ಸಿಲಿಂಡ್ರ್ ಸಿಗಲ್ಲಾಗ್ಯಾವಂತ್ರಿ. ಈಗ ರೊಟ್ಟಿ ಒಲಿ ಮ್ಯಾಗ ಮಾಡ್ಬೇಕಂತೀನಿ ನೋಡಿ. ಶ್ರವಣ್ ಕುಮಾರ್ ಇವಾಗ ಎದ್ದೋಡಿ, ಯಾವ ಎದ್ದು ಬಂದು ಇಲ್ಲಿ ಕುಂತಾರ. ಹಾಯ್ ಮಾಡಪ್ಪಜ್ಜಿ. ಅಕ್ಕನ ಕೂಡ ಜಗಳ ಮಾಡ್ತೀನಿ ರೀ. ಆಕಿಗೆ ಏನಂತ ಅಕ್ಕಗ ನಾಟಕ ಮಾಡ್ತಾ ಅಂತೀಯ? ಆಗ ಏನಂತಿಲ್ಲಪ್ಪು? ಹಂಗೆ ಮಾಡಿದ್ರಿ ಏನದು? ನೀ ಏನಂದ ಅದಕ್ಕೆ? ಅನ್ಬಾರ್ದ, ಹೊಡಿತೀನಿ ಒಣ್ಣೆ ಮಂದ್ರ. ಅಕ್ಕಗ ಅನ್ಬಾರ್ದಪ್ಪ ನೋಡಿ. ಎಷ್ಟು ಬೆರಿಕದ ನೋಡಿ ಸ್ನೇಹಿತರೆ. ನೋಡಿ ಎಲ್ಲ ಹಿಂದಿನ ಕ್ಲೀನಾಗೈತೆ. ರೇಷನ್ ಚೀಟಿ ಮಾಡ್ಸಕ್ಕೆ ಬಂದಾರ. ಶ್ರಾವಣಿ ನೀರು ಹಾಕೊಳಕತ್ತ. ನೋಡಿ, ಬ್ರಷ್ ಮಾಡ್ತೀಯ? ಬರ್ರಿ, ನಾನು ಕೂಡ ಅಡುಗೆ ಮಾಡ್ತೀನಿ. ಪಲ್ಯ ರೊಟ್ಟಿ ಮಾಡ್ಬೇಕಂತ ಮಾಡೀನಿ. ನೋಡೋಣ್ರಿ ಪಲ್ಯ ಏನು ಮಾಡೋದಾಗತ್ತಾನ ನೋಡಿ. ರೊಟ್ಟಿನೂ ಆಯಿತು, ಪಲ್ಯ ಏನು ಮಾಡಬೇಕು ಅನ್ನೋರಾಗನೇ ತಲೆ ಬಂದಿದ್ದು ಬಟಾಟಿ ಪಲ್ಯ ರೀ. ಬಟಾಟಿದ್ದು ಇನ್ನೊಂದು 3 ಉಸಿನಿ, ಒಂದು 3 ಪಲ್ಯ ಮಾಡಿ ನೋಡಿ ಸ್ನೇಹಿತರೆ. ಈಗ ರೀ ಶ್ರವಣ್ ಕುಮಾರ ಉಂಡೋಗ್ಯಾರ. ನನ್ನ ದಿನ ಊಟಿಲ್ಲ. ಬಿಸಿ ಬಿಸಿ ರೊಟ್ಟಿ ಮಾಡಿದೆ, ಅವ್ರು ಉಂಡೋದ್ರು. ಉಂಡೋಗಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಪಲ್ಯ ಮಾಡಿ ನೋಡಿ. ಶ್ರವಣ್ ಕುಮಾರ್ ಹೇಳೋಗ್ಯಾನ್ರಿ, ಮಧ್ಯಾಹ್ನ ಬರ್ರ ಬಜ್ಜಿ ಮಾಡ ಮಮ್ಮಿ. ಯಾಕೆ ಬಜ್ಜಿ ನೆಪ್ಪಾಗೈತ್ರಿ ಸ್ನೇಹಿತರೆ. ಯಾವಾಗಾರ ಮಾಡ್ತಿದ್ದೆ ಅವಾಗ. ಇವಾಗ ಆ ಕಡೆ ಅಮೌಂಟಿಂದ ಒಂದು ಎಡ್ಚಿನಿ ಹಿಡಿದು ಮಾಡೇ ಇಲ್ಲ. ನೋಡ್ತಿರ್ಬೇಕು. ನಾ ಮಾಡ್ರೆ ಶೇರ್ ಮಾಡ್ತೀನಿ. ಶ್ರೀಶೈಲಕ್ಕೆ ಹೋಗಿ ಬಂದು ಇವತ್ತಿಗೆ 10 ದಿನ ಆಯ್ತು ನೋಡಿ. ಮರ್ಲಾರ ದಿನ ನೋಡಿ ಸ್ನೇಹಿತರೆ. ಮಲ್ಲೈನ ಮರೆಯೋಕ್ಕಾಗಲ್ಲ. ಇವತ್ತಿಗೆ 10 ದಿನ ಆಯ್ತು ನಾ ಊರಿಗೆ ಬಂದು. ಮಾಡ್ತೀನಳಪ್ಪ ಹಬ್ಬ ನೀ ಬರ್ರಾಗ. ಉಳ್ಳಾಗಡ್ಡಿ ಬಜ್ಜಿನೇ ಮಾಡ್ಬೇಕಂತ ಸ್ನೇಹಿತರೆ. ಅವಾಗ ಅದನ್ನ ಟೋಳಿ ರೆಡಿ ಮಾಡಿಡಬೇಕು. ಟೈಮ್ ನೋಡಿ 11:30 ಆಗೈತಿ. ಜಂಪರ್ ಕಟ್ಟಿಂಗ್ ಒಂದ ಮಾಡೀನಿ. 2 ಕಟ್ಟಿಂಗು ಟಿಚಿಂಗು ಆಗಬೇಕು. ಶ್ರಾವಣಿನ ಪೂಜೆ ಮಾಡಬೇಕಲ್ಲ. ನಂದು ಕೂಡ ಜಾಕಿಲ್ಲ, ಯಾಕಂದ್ರೆ ವಿಡಿಯೋ ಎಡಿಟಿಂಗ್ ಒಂದು ಇರ್ತಾವಲ್ರಿ, ಎಡಿಟಿಂಗ್ ಮಾಡ್ಕೋಬೇಕು. ಹಿಂಗಾಗಿ ಲೇಟ್ ಆಗುತ್ತೆ ರೀ ನೋಡಿ. 11:20 ಆಗೈತ್ರಿ. ಜಾಕ ಮಾಡಿ ಬಟ್ಟೆ ಹೋಗೋದು ಹಾಕ್ತೀನಿ. ಇಲ್ಲಿಕ ಬಟ್ಟೆ ಸಂಜೆ ಮುಂದೆ ನೋಡ್ತೀನಿ ರೀ. ಟಿಚಿಂಗ್ ಮಾಡ್ತೀನಿ. ಉರಿ ಬಿಸಿಲಾಗ ಟಿಚಿಂಗ್ ಮಾಡಕ್ಕೆ ಕುಂದ್ರು ನೋಡಿ. ಶ್ರಾವಣಿ ಪೂಜೆ ಮಾಡ್ಯಾಡ್ರಿ. ಹಿಂದೂನೆಲ್ಲ ಕ್ಲೀನಾಗೈತಿ. ಅವರಿಬ್ಬರು ಊಟ ಮಾಡಿಸಿ ಅವ್ರು ರೆಡಿ ಮಾಡಿ ಕಳಿಸಿದೆ. ಬರ್ರಿ ಸ್ನೇಹಿತರೆ, ಮಸ್ತ್ ಸಿಗ್ತೀನಿ. ಇನ್ನೊಂದು ನಿಮ್ಗೆ ವಿಷಯ ಹೇಳ್ತೀನಿ. ತುಂಬಾ ಖುಷಿ ಆಗುತ್ತೆ ಮನೆ ವಿಷಯ ಹೇಳಕತ್ರನೇ. ನಿಮಗೂ ಖುಷಿ ಪಡ್ತೀರಿ, ನಾವು ಕೂಡ ಖುಷಿ ಪಟ್ಟಿನಿ, ನೀವು ಖುಷಿ ಪಡ್ರಿ.
ನೋಡಿ, ನಾನು ನಿಮ್ಗೆ ಕೂಡ ಒಂದು ಖುಷಿ ವಿಚಾರ ಹಂಚ್ಕೋತೀನಿ ಅಂತ ಹೇಳಿದಿಲ್ಲ. ಏನು ಖುಷಿ ವಿಚಾರ ಅಂದ್ರೆ, ಬಾಗಲಕೋಟೆ ತನಕ ಅಮೀನ್ಗಡ ಅಂತ ಬರುತ್ತೆ. ಈ ಕಡೆ ಬಿಜಾಪುರ, ಬಾಗಲಕೋಟೆ, ಅಮೀನ್ಗಡ, ಮುದ್ದೇಬಾಳ ಯಾರಿಗಾರು ಗೊತ್ತಿದ್ರೆ ಅರ್ಥ ಆಗುತ್ತೆ ಸ್ನೇಹಿತರೆ. 100 ವರ್ಷದ ಹಿಂದಿಂದನೂ ಮರಗಾಲ್ ಕಟ್ಟಿ ಯಾರೂ ಶ್ರೀಶೈಲ ಮಲೆಗೆ ಹೋಗಿಲ್ಲ ಅಂತ ಸ್ನೇಹಿತರೆ. ಆದರೆ ಒಂದು ಮಹಿಳೆ ಮರಗಾಲ್ ಕಟ್ಟಿ ಶ್ರೀಶೈಲಕ್ಕೆ ಹೋಗ, ನಮ್ಗಿಂತ ಸಣ್ಣ ವಯಸ್ಸು ಆರೋ ದೊಡ್ಡ ಸಾಧನೆ. ಅದು ಹೆಮ್ಮೆ ಪಡ್ಬೇಕ್ರಿ, ನಾವು ಹೆಮ್ಮೆ ಪಡಬೇಕು. ಆ ಮಲ್ಲಯ್ಯ ಅವ್ರಿಗೆ ಎಂಥ ಶಕ್ತಿ, ಇನ್ನೇಟ್ ಶಕ್ತಿ ಕೊಡಿ, ಇನ್ನೂ ಇದ್ರಕ್ಕಿಂತ ಹೆಚ್ಚಿಗೆ ಮಲ್ಲಯ್ಯ ಸೇವೆ ಸಲ್ಲಿಸ್ಲಿ. ಅವ್ರು ಹೇಳೋದು ನೋಡ್ರ, ಮಲ್ಲಯ್ಯನೇ ನಿಜವಾಗ್ಲೂ ದರ್ಶನ ಕೊಟ್ಟನು ಅನ್ನಂಗೆ ಆತಂತ್ರಿ. ಆ ಮಹಿಳೆಗೆ ತುಂಬ ಖುಷಿ ಆಗತ್ತೆ ನೋಡಿ. ಮಲ್ಲೆಗೆ ಹೋಗೋದಲ್ಲ, ಆ ಮಹಿಳೆ ನೋಡಕ್ಕೆ ಎಲ್ಲೆಲ್ಲರೂ ಬರಾಕತ್ತಾರಂತ. ಫುಲ್ ಯೂಟ್ಯೂಬಲ್ಲಿ ಎಲ್ಲ ಕಡೆ ವೈರಲ್ ಆಗ್ಯಾಳ ಸ್ನೇಹಿತರೆ. ನೋಡಿ, ನಮ್ಮ ದೇವ್ರ ಭಕ್ತಿ, ನಮ್ಮ ಭಕ್ತಿ ಎಷ್ಟಿರುತ್ತೋ ಅಷ್ಟು ಹಾಗೆ ಆಗುತ್ತೆ. ಯಾವುದೂ ನಮ್ಮ ಕೈಲಿ ಆಗಲ್ಲ. ದೇವ್ರು ಇರ್ತಾನ ನಮ್ಮ ಜೋಡಿ ಅನ್ನೋಕೆ ಸಾಕ್ಷಿದೆ ನೋಡಿ. ನಮಗೆ ದೇವ್ರಿಲ್ಲ, ನಮಗೆ ನಾವೇ ಇಲ್ಲ. ದೇವ್ರು ಏನು ಮಾಡ್ತಾನೆ, ಕಷ್ಟ ಕೊಟ್ಟು ನೋಡ್ತಾನೆ, ಸುಖ ಕೊಟ್ಟು ನೋಡ್ತಾನೆ ದೇವರು. ಅವ್ರಿಗೆ ಒಂದು ಸ್ವಲ್ಪ ಅಷ್ಟೇ ಕಷ್ಟ ಆಗುತ್ತೆ. ಅದಕ್ಕೆ ಮನೆಯವ್ರು ಸಪೋರ್ಟ್ ಭಾಳ ಮಾಡ್ಯಾರಂತ ಸ್ನೇಹಿತರೆ. ಆ ವಿಡಿಯೋ ನೋಡಿದ ಪ್ರಕಾರ ಮನೆಯವ್ರು ಸಪೋರ್ಟ್ ಮಾಡ್ಯಾರಂತ. ತುಂಬಾ ಖುಷಿ ಆಗುತ್ತೆ. ನನಗೂ ಕೂಡ ಏನು ಹೇಳ್ಬೇಕಂತೂ ಮಾತು ಒಳ್ಳೆಯಲಾಗ ಸ್ನೇಹಿತರೆ. ಯಾಕಂದ್ರೆ ವಯಸ್ಸು ಚಿಕ್ಕದು, ಕೀರ್ತಿ ದೊಡ್ಡದಾಗೈತೆ ನೋಡಿ. ಅಂಥದ್ದು ಯಾರೂ ಇಲ್ರಿ ಇತಿಹಾಸದಾಗನೇ ಮರಗಾಲ್ ಕಟ್ಟಿ ನಡೆದ ಹೆಣ್ಣು ಮಕ್ಳು ಯಾರು ಮರಗಾಲ್ ಕಟ್ಟಿದಿಲ್ಲ ಅಂತ. ಆದ್ರೆ ಒಂದು ಹೆಣ್ಣು ಮಕ್ಕಳು ಎಲ್ಲರೂ ಒಂದೇ ಸ್ನೇಹಿತರೆ. ಆ ಹೆಣ್ಣು ಮಗು ಮರಗಾಲ್ ಕಟ್ಕೊಂಡು ಮಲ್ಲೇನ ದರ್ಶನ ಮಾಡ್ಕೊಂಡು ಅಮೀನ್ಗಡೆ ಅಂತ ಶ್ರೀಶೈಲ ತನ್ನ ಪಾದಯಾತ್ರೆ, ಮತ್ತು ಗುಡ್ದಾಗೂ ನಡೆದಾಳಂತ, ಅಲ್ಲ ಪಾದಯಾತ್ರೆ ಮಾಡ್ಯಾವಂತ. ಗ್ರೇಟ್. ಒಂದು ಎಲ್ಲರೂ ಏನಂತೀರಿ ಇದಕ್ಕೆ, ನನ್ನ ಮಾತ್ರ ತುಂಬಾ ಖುಷಿಯಾಗೈತೆ. ಆ ಮಲ್ಲಯ್ಯ ಅದ ಅನ್ನೋಕೆ ಸಾಕ್ಷಿ ನೋಡಿ. ಖಂಡಿತ ಹೇಳ್ತೀನಿ ಸ್ನೇಹಿತರೆ, ನಿಜವಾಗ್ಲೂ ಹೇಳ್ತೀನಿ, ಈ ಮಲ್ಲಯ್ಯ ನನ್ನ ಸತ್ತುಳ ಎಲ್ಲಿಲ್ಲ. ಎಲ್ಲ ದೇವ್ರು ಸತ್ತು ಇರ್ತಾರೆ. ಹೆಂಗೆ ಹೇಳ್ತಾರೆ, ಮಲ್ಲಯ್ಯನೇ ಸತ್ತುಳ ಅಂತಲ್ಲ, ಎಲ್ಲ ದೇವ್ರು ಸತ್ತುಳ ಇರ್ತಾರೆ. ಆದ್ರೆ ಮಲ್ಲಯ್ಯ ಬಂದ ಭಕ್ತರಿಗೆ ಎಂದೂ ಮೋಸ ಮಾಡಲ್ಲ ಸ್ನೇಹಿತರೆ. ಬಂದ ಭಕ್ತರಿಗೆ ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ. ನನಗೂ ಕೂಡ ನಿಮಗೇನಾದರೂ ನಮ್ಮ ಮಲ್ಲಯ್ಯಗೆ ಹೋಗಿದ್ದು ಏನಾದರೂ ಒಂದಿಷ್ಟು ನಿಜ ಘಟನೆ ಅಲ್ಲಾಗಿದ್ದು ಎಲ್ಲ ಯಾಕೋ ಹೆಂಗೆ ಅನಿಸುತ್ತಾ ಮಲ್ಲಯ್ಯ ಹೋಗೋ ಒಂದು ಅನುಭವ ನಿಮಗೆ ತಿಳಿಸ್ಬೇಕಂದ್ರೆ ಕಮೆಂಟ್ ಹಾಕಿ. ಸಿಸ್ಟರ್, ನೀವು 2 ವರ್ಷ ಮಲ್ಲೆಗೆ ಹೋಗಿದ್ರಲ್ಲ, ಆ ಅನುಭವ ಹೆಂಗಿತ್ತು ಹೆಂಗಿಲ್ಲ. ನಾನು ಊರ್ಲಿಂತಾನು ಪಾದಯಾತ್ರೆ ಮಾಡೀನಿ, ಮತ್ತು ವೆಂಕಟಾಪುರ್ಲಿಂತಾನು ಶ್ರೀಶೈಲ ತನಕ ಪಾದಯಾತ್ರೆ ಮಾಡೀನಿ. ನೀವು ಯಾಕೆ ಹೋದ ವರ್ಷ ವೆಂಕಟಾಪುರ್ಲಿಂತ ಈ ವರ್ಷ ಹೋದ ವರ್ಷ ಊರ್ಲಿಂತ ಈ ವರ್ಷ ವೆಂಕಟಾಪುರ್ಲಿಂತ ಹೋಗಿರಂತ ನಿಮಗೆ ತಿಳ್ಕೊಂಡು ಕುತೂಹಲ ಇದ್ದರೂ ಕಮೆಂಟ್ ಮಾಡಿ. ನನ್ನ ಅನುಭವ ಮಾತು ಮಲ್ಲೆಂದು ನಂದು ಮಾತಾಗಿದ್ದು ನಾನು ಹೇಳ್ತೀನಿ. ನಾನು ಕೂಡ ಮಲ್ಲಯ್ಯಗೆ ಅಷ್ಟೊಂದು ನಡ್ಕೊಂಡಿಲ್ಲ ಸ್ನೇಹಿತರೆ. ನಾನು ಮೊದಲು ಮಲ್ಲಯ್ಯ ಅಂದ್ರೆ ಗೊತ್ತಿದ್ದಿಲ್ಲ ನನಗೆ. ಶ್ರೀಶೈಲ ಅಂತಿದ್ರು ಗೊತ್ತಾದ್ರೆ ದೇವ್ರಿಗೆ ಹೋಗ್ಬೇಕು ಮಾಡಬೇಕು ಹಿಂಗೆ ಈ ಥರ ಗೊತ್ತಿದ್ದಿಲ್ಲ. ಏನೋ ಒಂದು ಅಚಾನಕ್ ಅಂತಾರಲ್ಲ, ಹಂಗೆ ಮಲ್ಲಯ್ಯ ನನ್ನ ಬಾಳಲ್ಲಿ ಬಂದು ಬೆಳಕಾಗ್ಯಾನ ಸ್ನೇಹಿತರೆ. ಹಂಗೆ ಎಲ್ಲರೂ ಆ ಮಲ್ಲಯ್ಯಗ ಜೈ ಮಲ್ಲಯ್ಯ ಅಂತ ಒಂದು ಕಮೆಂಟ್ ಮಾಡಿ ಮಲ್ಲಯ್ಯನೆಲ್ಲರೂ ನಡೀರಿ. ಮಲ್ಲಯ್ಯನಿಂತ ಎಲ್ಲರಿಗೂ ಒಳ್ಳೇದಾಗುತ್ತೆ ಸ್ನೇಹಿತರೆ. ಮಲ್ಲಯ್ಯ ನಂಬಿದ್ರೆ ಅಂದ್ರೆ ಯಾರಿಗೂ ಕೆಟ್ಟಾಗ. ಅದಕ್ಕೆ ವರ್ಷಕ್ಕಿಟ್ಟು ಜನ ಒಳ್ಳೇದಾಗಲೇ ಬರ್ತಾರೆ ಸ್ನೇಹಿತರೆ, ಕೆಟ್ಟಾಗ ಯಾರು ಬರಲ್ಲ. ವರ್ಷಕ್ಕೆ ತಮ್ಮ ಕಷ್ಟಗಳು ಅವು ಮುಂದೆ ಹೇಳ್ಕೊಂಡು ತಮ್ಮ ಕಷ್ಟಗಳಿಗೆ ಪರಿಹಾರ ತಗೋತಾರೆ. ನಿಮಗೂ ಕೂಡ ಏನಾಗಿದ್ರು ಅಲ್ಲಿ ಶ್ರೀಶೈಲಕ್ಕೆ ಹೋಗ್ಬೇಕು, ನಾವು ವೆಂಕಟಾಪುರ್ಲಿಂತ ನಡಿಬೇಕು, ನಾವು ಊರ್ಲಿಂತ ನಡಿಬೇಕು, ಶ್ರೀಶೈಲಕ್ಕೆ ಹೋಗ್ಬೇಕು ಅನ್ನೋದೇನಿಲ್ಲ. ಅವಾಗ ಇಲ್ಲೇ ಕುಂತ್ಕೊಂಡ ನಿಮ್ಮ ಮಲ್ಲಯ್ಯ ಜ್ಞಾನ ಮಾಡಿರಿ, ಅವಾಗ ಖಂಡಿತ ಬಂದೇ ಬರ್ತಾನೆ, ನಿಮ್ಮ ಮೈಂದಿದ್ದೇ ಇರ್ತಾನೆ ಸ್ನೇಹಿತರೆ. ಇದು ನನ್ನ ಅನುಭವ ಮಾತು ನೋಡಿ. ನಿಮಗೇನಾದರೂ ನಾನು ಮಲ್ಲಯ್ಯ ಶ್ರೀಶೈಲಕ್ಕೆ ಹೋಗೋದ್ರ ಬಗ್ಗೆ ಏನೋ ಅನುಭವ ಮಾತುಗಳು ಬೇಕಾದ್ರೆ ಕಮೆಂಟ್ ಮೂಲಕ ಕೇಳಿ ನಾನು ಖಂಡಿತ ವಿಡಿಯೋ ಮಾಡ್ತೀನಿ. ಬರೀ ನಾನು ಒಂದು ಬ್ಲೌಸ್ ಸ್ಟಿಚ್ ಮಾಡಿ ಮತ್ತೆ ಸಿಗ್ತೀನಿ ನೋಡಿ. ಒಂದು ಜಂಪರ ಟಿಚ್ಚಿ ಮುಗಿಸಿ ಅಂಗಳ ಕಸ ಗುಡಿಸಿ ಎಲ್ಲ ಮನೇನು ಎಲ್ಲ ಕ್ಲೀನಾಗೈತೆ. ಇವಾಗ 2 ಜಂಪರ್ ಕಟಿಂಗ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, 2 ಬ್ಲೌಸ್ ಕಟಿಂಗ್ ಮಾಡಿ ನೋಡಿ. ಇಲ್ಲೊಂದು ಐತ್ರಿ, ಒಂದು ಬ್ಲೌಸ್ ಅಲ್ಲೈತಿ. ಹೊತ್ತು ಹೊಂಟ್ರೆ ಟಿಚ್ ಆಗ್ಬೇಕು. ಟೈಮು 6:30 ಐತ್ರಿ ಈಗ. ಬರ್ರಿ, ಶ್ರವಣಕುಮಾರ ಬಜ್ಜಿ ಮಾಡಂದ ಹಿಟ್ಟು ಕಲಿಸಿಟ್ಟಿನ್ರಿ ಮಧ್ಯಾಹ್ನದಾಗ. ಅಲ್ಲೇ ನಮ್ಮ ಅಜ್ಜಿಯರು ತೀರ್ಕೊಂಡಿದ್ರಲ್ಲ, ದೈದ ಹಾಕ್ಕೊಂಡು ಬರಕ್ಕೆ ಹೋಗಿದ್ವಲ್ಲ, ಅಲ್ಲಿಗೆ ಹೋದ್ವಿ. ಅಲ್ಲಿ ಲೇಟ್ ಆಯಿತು, ಹಿಂಗಾಗಿ ಮಾಡೋದಲ್ಲ. ಬಂದು 2 ಬ್ಲೌಸ್ ಕಟ್ ಮಾಡಿದೆ. ಇವಾಗ ಅವ್ರಿಗೆ ಬಜ್ಜಿ ಅಂತ ಇನ್ನೂ ಸ್ವಲ್ಪ ನಿಂತು ಹೊತ್ತು ಬಂದಿಲ್ರಿ ಫುಲ್ಲ. ಅವ್ರು ಏನೋ ಅಂತಾರಲ್ಲ, 3 ಚಂಜಿಲೇ ತಿನ್ನಿಸ್ಬಾರ್ದಂತ ಯಾವುದೇ ಇಲ್ರಿ ಮಕ್ಕಳಿಗೆ. ನಾ ಬಟ್ಟೆ ಇಟ್ಟಿನ್ರಿ, ಅದು ಬಟ್ಟೆ ಓದಿಲ್ಲ, ಏನು ಮಾಡ್ತೀರಿ, ಅವನ್ನೆಲ್ಲ ಒಗದು ಹಾಕ್ತೀನಿ ಸ್ನೇಹಿತರೆ. ಬಟ್ಟೆನೂ 10 ಮನೆ ಹೋಗಿ ಬಾಳಂತಾರೆ. ನಾಳೆಗಾರ ಒಗದು ಹಾಕ್ತೀನಿ ರೀ ಬಟ್ಟೆದೆ.
ನಾಳೆ ಹೋಗಿತ್ತೀನಿ ಬಿಡ್ರಿ. ನಾಳೆ ಜಲ್ದಿ ಅದಕ್ಕೆ ರೀ 2 ಜಂಪರ್ ಬ್ಲೌಸ್ ಸ್ಟಿಚ್ ಮುಗಿತೀನಿ. ಇವಾಗ ಮಾರಿ ತಕ್ಕೊಂಡು ದೇವ್ರ ಮುಂದೆ ದೀಪ ಅದು ಹಚ್ತೀನಿ. ಬರ್ರಿ ಮಸ್ತ್ ಐತಿ ನೋಡಿ. ಹಾಯ್ ನನ್ನೆಲ್ಲ ಟು ಫ್ಯಾಮ್ಲಿ, ಎಲ್ಲರೂ ಹೆಂಗಿದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ ನೋಡಿ. ಸ್ನೇಹಿತರೆ ಟೈಮ್ 10:30 ಆಗೈತೆ. ಇವಾಗ ಲಾಗ್ ಚಾಲು ಮಾಡಕತ್ತೀನಿ. ನಮ್ಮೂರಲ್ಲಿ ಜಾತ್ರೆ ಐತಲ್ಲ, ಹಿಂಗಾಗಿ ಕೆಲಸ ಎಲ್ಲ ಪಟ ಪಟ ಮಾಡ್ಕೊಂಡೆ. ಇನ್ನು ಬೆಳಗ್ಗೆ ಹಾಕಿ ಹೋಳಿಗೆ ರೆಡಿ ಆಗ್ಬೇಕ್ರಿ. ಹೋಳಿಗೆ ಮಾಡೋಕ್ಕಿಂತ ಮೊದಲ ಒಂದು ವಿಡಿಯೋ ಕಂಟಿನ್ಯೂ ಮಾಡಿದ್ರಾತಂತ. ಹಂಗಂದ್ರೆ ಏನೇನು ಕೆಲಸ ಮಾಡ್ಕೊತ ಹೋದ್ರಾತಂತ ವಿಡಿಯೋ ಚಾಲು ಮಾಡಿದೆ. ಶ್ರಾವಣಿನೂ ಸ್ಕೂಲಿಗೆ ಹೋಗ್ಯಾಳ, ಎಕ್ಸಾಮ್ ಅದಲ್ರಿ ಕನ್ನಡ ಸಲುವಾಗ. ಶ್ರಾವಣ್ ಕುಮಾರ್ನು ಜಾತ್ರೆ ನೋಡಿ ಬರ್ತೀನಿ ಮಮ್ಮಿ ಅಂತ ಹೊರಗು ಏನ. ನಾನು ಒಬ್ಬೇಕದ ನೋಡಿ. 10:30 ಅವ್ರು ನಾಷ್ಟ ಮಾಡಿ ಹೋದ್ರು. ನಾನು ನೋಡಿ 11 ಹಾಕಿ ಬಂದೆ ಟೈಮು. ನಾನು 10:30ಗೆ ಲಾಗ್ ಚಾಲು ಮಾಡಿದೆ. 10 ನಿಮಿಷ ಆ ಕಡೆಕ ಮಾತಾಡಿ ನೋಡಿ. ನೀರು ಬಂದ, ಕುಡಿಯೋ ನೀರು ತುಂಬಬೇಕು. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ನೋಡಿ. ಅವ್ವ ಅತ್ತೆ ಬರಾಕತ್ತ ಅಂತ ಎಷ್ಟಕ್ಕೆ ಬರ್ತಾಳೆ ನೋಡೋಣ ಸ್ನೇಹಿತರೆ. ನಿನ್ನೆ ಆಲ್ಮೋಸ್ಟ್ ಕಾಯಿ ತುಪ್ಪ ಅದೆಲ್ಲ ಕಟ್ ಕಳ್ಸಾಳ. ನಮ್ಮ ಅಂಟಿಯವ್ರು ಇವ್ಯಾಡ್ರಿ ನೀನು ಕಳಿಸಿ ಅಲ್ಲಿ ಜಾತ್ರೆ ಉರ್ಸತ್ರಿ. ಉರ್ಸಿಗೆ ಹೋಗ್ಯಾಳ. ಆ ಕಡೆಲಿಂತ ಈ ಕಡೆ ಬರೋಕೆ, ಈ ಕಡೆಲಿಂತ ಮತ್ತೆ ಒಳ್ಳೆ ತಮ್ಮೂರಿಗೆ ಹೋಗ್ಯಾಕೆ ನೋಡಿ. ಇಲ್ಲಿ ಕೊಂಡೈತಲ್ಲ ಅದಕ್ಕೆ ಬಾ ನಾವು ಅಲ್ಲೇ ಓದ್ತೀನವ, ನಿನ್ನೆ ಹೋಗೀನಿ ಮನೆ ಕಡೆ ಹಂಗಂದ್ಲು. ಇಲ್ಲವ ಈ ಕಡೆ ಒಂದಿನ ಬಾ ಒಳ್ಳೆ ಆದ್ರೂ ಹೋಗಕತ್ತೆ ಅಂತ ಏನು ಸ್ನೇಹಿತರೆ. ಕಾಯಿಗೆ ಒಡ್ಸ್ಕೊಂಡು ಆಕಿ ಅವ್ವ ಬೇಡ್ಕೊಂಡಾಡ್ರಿ, ಮತ್ತು ಅವನೇ ಬೇಕಲ್ರಿ ಮುಂದೆ ಕಾಯಿ ಒಡ್ಸಾಕ ನೋಡಿ. ಎಲ್ಲ ಒಲೆ ಎಲ್ಲ ಕ್ಲೀನ್, ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡೀನಿ. ಮತ್ತು ನಾಷ್ಟ ಮಾಡಿ ಮತ್ತೆಲ್ಲ ಒರೆಸಿ ಸಟ್ಲ್ ಮಾಡಿಬಿಟ್ಟು ನೋಡಿ. ಈ ಮತ್ತೊಳ ಅಡುಗೆ ಚಾಲು ಮಾಡ್ಬೇಕ್ರಿ. ಬಾಂಡೆನೂ ತಿಕ್ಕಿನಿ, ಈ ಬಟ್ಟೆ ನೋಡಿನ ತೋರಿಸ್ತೀನಿ ಬರ್ರಿ. ಮನೆಯಿಂದನೆಲ್ಲ ಕ್ಲೀನ್ ಆಗೈತಿ. ಮನೆಯಿಂದನೇ ಬ್ಯಾಳೆ ಕುದಿಯಾಕಿಟ್ಟಿನಿ ನೋಡಿ. ಬಟ್ಟೆ ನೋಡಿ ಬಟ್ಟೆ ಯಾರ ಮನೆಯಿಂದನೆಲ್ಲ ಕ್ಲೀನ್ ಆಗೈತಿ. ಅಲ್ಲಿ ಬ್ಯಾಳೆ ಕುದಿಯಾಕಿಟ್ಟಿನಿ ರೀ. ಬ್ಯಾಳೆ ಕುದ್ದವ ಮಾಡ್ಯಾವ ನೋಡೋಣ ಬರ್ರಿ. ಸಿಗ್ತೀನಿ ರೀ. ಬ್ಯಾಳೆ ಬಸ್ತು ಒಂದಿಟ್ಟು ಕೆಲಸ ಮಾಡ್ಕೊಂಡು ಸಿಗ್ತೀನಿ ನೋಡಿ ಸ್ನೇಹಿತರೆ. ಎಲ್ಲ ಕ್ಲೀನ್ ಆಗೈತೆ ನೋಡಿ ಸ್ನೇಹಿತರೆ. ಇಲ್ಲೇ ಸಾಂಬಾರು ರೆಡಿ ಆಗೈತೆ, ಕಟ್ಟಿ ಸಾಂಬಾರು. ಈ ಕಡೆ ಪಲ್ಯಕ್ಕೂ ಕೊತ್ತಂಬರಿ ರೆಡಿ ಮಾಡಿಟ್ಟಿನಿ. ಭಾಳ ಆಗುತ್ತಂತ ಸಪ್ತದಿನ ಗತಿ ಕೊತ್ತಂಬರಿ ಹಾಕಬಾರ್ದು. ಇದು ಒಲೆ ಮ್ಯಾಗ ಅನ್ನ ನೋಡಿ, ರೇಷನ್ ಅಕ್ಕಿ ಅನ್ನ ಸ್ನೇಹಿತರೆ. ಬ್ಯಾಳೆ ಕುದಿಸಿ ಕಿಚ್ಚಿ ಮ್ಯಾಗಿಟ್ಟೆ ಅನ್ನ ರೆಡಿ ಆಗೈತೆ. ಶ್ರಾವಣಿ ಕೂಡ ಸ್ಕೂಲಿಗೆ ಹೋಗಿ ಬಂದಾಳ. ಬ್ಯಾಳೆ ಮಿಕ್ಸರ್ ಹಾಕತ್ತ ನೋಡಿ ಶ್ರಾವಣಿ. ಶ್ರಾವಣ್ ಕುಮಾರ್ ನಾ ಬಂದಿರಿ ನೋಡ್ರಿ, ಹೋದಾವ. ಹಿಟ್ಟು ನಾದಬೇಕು, ಬ್ಯಾಳೆ ಇದು ಬದ್ನಿಕಾಯಿ ಪಲ್ಯ ಮಾಡಬೇಕು, ಇನ್ನು ಕುರುಡಿ ಕರಿಬೇಕು ರೀ. ಅನ್ನ ಸಾಂಬಾರು ಎಲ್ಲ ಹೋಗೈತೆ. ಕುರುಡಿ ಕರೆದು ಅದೇ ಪುಟ್ಟ್ಯಾಗ ಬದ್ನಿಕಾಯಿ ಪಲ್ಯ ಮಾಡಿಬಿಡ್ತೀನಿ ರೀ. ಮತ್ತು ಹಿಟ್ಟು ನಾದ್ತೀನಿ. ಅವನು ಬಂದಾಳ್ರಿ ಈಗ ಮಾರಿ ತಕೊಳಕತ್ತಾಳ. ಈಗ ಅವನು ಬಂದಾಳ ಮಾರಿ ತಕೊಳಕತ್ತ. ಅವನ್ ಕೈ ಕೊಟ್ಟು ಹಿಟ್ಟು ನಾತಾಳ. ಬರೀ ಅವನ್ ತೋರಿಸ್ತೀನಿ ನಿಮಗೂ ಕೂಡ. ತಂದು ಕೈ ಚೀಲಿಟ್ಟೋಳಿ ಮಾರಿ ತಕ್ಕೊಂಡೆ. ಅವ ಮಾರಿ ತಕ್ಕೊಂಡಿ ಬಾ. ಲೈಟ್ ಅವ ಫ್ಯಾನ್ ಹಚ್ತೀನಿ ಬಾ. ಬಿಸಿಲ ಬಂದು ಬಿಸಿಲು ಭಾಳ ಇಲ್ಲ. ಅವು ಕಾಸ್ಟ್ಲೇ ನೀರು? ನೀ ಎಲ್ಲಾರು ಹೇಳಿಲ್ಲ ನೀರು ಕಾಸ್ತಿದ್ದೆ. ಇವು 10 ರೂಪಾಯಿ ಒಂದು 20 ರೂಪಾಯಿ ಬಾಟ್ಲಿ ತೊಗೋಬೇಕಿಲ್ಲ. 20 ರೂಪಾಯಿ ತೊಗೋಬೇಕು. ಅವು ಎಷ್ಟು 10 ರೂಪಾಯಿ ಎಷ್ಟು ಇರ್ತಾವೆ? ಏನು ಶಣತನ ಮಾಡಿ ಮತ್ತು ಚೇಂಜ್ ಇದ್ರೆ ಕೊಡ್ತಾರೆ ಬೇ. ಚೇಂಜ್ ಇದ್ರೆ ಕೊಡ್ತಾರೆ ಅವರು. ಚೇಂಜ್ ಇರ್ಲಿಕ್ಕೆ ಏನು ಮಾಡ್ತಾರೆ ನೋಡಿ. ಇಲ್ಲಿ ಬದ್ನಿಕಾಯಿ ಪಲ್ಯಕ್ಕೆ ಟಮಾಟಿ ಉಳ್ಳಾಗಡ್ಡಿ ಬದ್ನಿಕಾಯಿ ಎರ್ಚಿಟ್ಟಿನಿ. ಅದೊಂದು ಉಳ್ಕಾಗೈತ್ರಿ, ಅದನ್ನ ಉಗಿದಿ ನೋಡಿ. ಬರೀ ಹಿಂಗೈತೆ ಮನೆ ಎಲ್ಲ. ಹಾಂ ಕಾಸು ಕೊಟ್ಟನೆಮ್ಮ ನೋಡಿ. ಮೊದಲ ನೀರು ಕಾಸು ಇಟ್ಟೆ. ಅವ ಏನೇನೋ ಬಿಚ್ಚಾಕತ್ತಾವಳಿಲ್ಲ. ಹೂವು ತಗೊಡು ಫ್ರಿಜ್ ಯಾವ ಭಾಳ ಮಿಕ್ಸರ್ ಹಾಕಿ ತೆಗಿಬಿಡೋದನ್ನ ಮಾತು ಹೇಳಕತ್ತೆ ಅಮ್ಮ ಕೂಡ. ಆಮೇಲೆ ಅವ್ವ ನೀರು ಬೇಕು ಕುಡಿಯೋಕೆ. ಅಲ್ಲೇ ಕಿಚ್ಚಿ ಕಾಯ್ತಾವ್ರಿ ಕುಡಿಯೋಕೆ ನೀರು. ಈಗ ಅಕ್ಕಿ ಪುಡಿ ಪೂರ್ತಿಯಾಕ ಹಾಕಿಟ್ಟು ಅಲ್ಲಿ ಗ್ಯಾಸ್ ಭಾಳ ಹೋಗುತ್ತೆ ಅಂತ ಮಾಡೋದು ನೋಡಿ. ಬೆಳೆ ಕುಸಕ್ಕೂ ಅಲ್ಲೇ ಇಡ್ತೀನಿ ಕುಡಿಯೋಕೆ ಜಾಕಕ್ಕೆ. ಬರ್ರಿ ಸ್ನೇಹಿತರೆ. ಅವ್ವ ಏನಂತಂದ ನಮ್ಮ ಅವ್ವ ನಮ್ಮ ಆಂಟಿ ಅವ್ರು ಹೋಗಿದ್ರಿ. ಹಾಗೆ ಈ ಕಡೆ ಬಂದ. ಏನು ಕಟ್ಟಾಳವ ಆಂಟಿ? ಕಾಯಿ ವರ್ಷಿದನು. ಇನ್ನೊಂದು ಗೋಧಿ ಬೆಳ್ಳುಳ್ಳಿ ಚಲೋದಂಗ. ಗೋಧಿ ಬೆಳ್ಳುಳ್ಳಿ ತೊಗೊಂಬಂದಾಡ್ರಿ. ಪಳಾರ ಅಲ್ಲಿ ಜಾತ್ರೆ ಇತ್ತಂತಲ್ಲ ಅಂದ್ರಲ್ಲ, ಪಳಾರ ಅಂತಂದ ನೋಡಿ ಸ್ನೇಹಿತರೆ. ಬಾ ನೀರು ಕುಡಿಯೋಕತ್ ಬಾ. ನಮ್ಮ ಶ್ರಾವಣಿ ಕೈಯಾಗ ಕೊಟ್ಟಾಡ್ರಿ ಪಳಾರ ಗಂಟು. ಏನೇ ಕಟ್ಟಾರ ಆಮೇಲೆ ತೋರಿಸ್ತೀವಿ ಸ್ನೇಹಿತರೆ. ಈಗ ಕೆಲಸ ನಡೆದೈತಿ ಎಲ್ಲರಿಗೆ, ಯಾರು ಕಾಲೇ ಇಲ್ರಿ. ಈಗ ಬೆಳ್ಳುಳ್ಳಿ ಅದಾವ. ಮನೆ ಅರ್ಧ ಕಿಲೋ ಇದೆ, ಕಾಲೇ ಆಗ ಇನ್ನೂ ಮುಕ್ಕ ಅದಾವ. ನೀಸ್ ಗೋಧಿ ಒಯ್ ಅದ್ರ ಇದಕ್ಕೆ ನೀನೇ ಒಯ್. ನಾನು ನೋಡಿ ಮಾಡಿಸ್ಲೇ
ಬರ್ರಿ. ನಿಮ್ಮ ಕಾಕ ಕೊಟ್ಟನಂದ್ರ ಅಲ್ಲಿ ನಾ ಬೇಕಾರೆ ಅಲ್ಲಿ ಮಾಡಿಸ್ಕೊತೀನಿ ನಾನು. ಹಾಕವ ಇನ್ನೂ ಭಾಳ ಐತಿನ ಹಾಕಿ ಮಿಕ್ಸರ್ ಹಾಕಿ ಮರ ಕೊಟ್ಬಿಡು ನನಗೆ ನೀರು ಕೊಟ್ಟು ಹಸನ್ ಮಾಡ್ತೀನಿ. ಬಾ ಯಾವ ಹೇಗಾರ ಬಂದು ಬಿಸಿಲಾಗ ಬರ್ನ ಕೈ ಹಚ್ಚಿ ಬಿಡ್ತಮ್ಮ ಜಾತ್ರೆ ಬಿಡಿ ಹೊತ್ತು ಏನು ಮಾಡ್ತಿ ಮತ್ತೆ ನೋಡಕತ್ತ ನಾನು ನೋಡ್ತೀನಿ. ನೋಡಿ ಸ್ನೇಹಿತರೆ ಪಳಾರ ಅವು ಜಾತ್ರೆಗೆ ಹೋಗ್ಯ ಅಂದೆಲ್ಲ ಬರ ಪಳಾರ ಹಾಕಿ ಕಳ್ಸ ನಾವಿಸ್ ತೊಗೊತೀನಿ ಅಕ್ಕ ಇಸ್ ಕಳಿಸ್ತೀನಿ ನೋಡಿ. ಬೆಂಡು ಬೆತಸ್ ಉಂಡಿ ಶೇವ ಬೆಂಡು ಬೆತಸ್ ಪಳಾರ ಅಂದ್ರೆ ಇಷ್ಟೇ ಅಲ್ಲ ಚುಮ್ಮುರಿ 4 ಅದ ನೋಡಿ ಸ್ನೇಹಿತರೆ. ಬರೀ ನಾನು ಇವತ್ತು ಮುಂಜಾನೆ ಬೆಳಗ್ಗೆ ಅಷ್ಟು ತಿನ್ನೋದು ಆರೇಲಿ ಇವರೇ ಒಂದು ತಿಂದಿದ್ರು ನೋಡು. ನಾನು ಇಡ್ತೀನಿ ಅಡುಗೆ ಮಾಡ್ಕೊತೀನಿ ನೀರು ಕಾದ ಮೇಡ ಹೋಗಿ ಕೊಡ್ತೀನಿ ರೀ ಮಸ್ತ್ ಸಿಗ್ತೀನಿ. ಬಿಸಿಲು ಭಾಳ ಐತಲ್ಲ ಅವ ಮಳತ್ತೈತೆ ಅಂತಾಳ್ರಿ ಬಂದು ಬರೋಣ ಐತಲ್ರಿ ದಗದ ಮಾಡ್ತೀನಿ ಅಂತವ್ರಿ ಅವ್ವ. ಹಾಂ ಶ್ರಾವಣಿ ನಮ್ಮ ಶ್ರಾವಣಿಗೂ ಒಂದು ಜವಾಬ್ದಾರಿ ಹಚ್ಚಿಬಿಟ್ಟು ನೋಡ್ರಿ. ಆಕಿಗೂ ಹಂಗೆ ಕೆಲಸ ಇರೋದೇ ಹೌದು ಶ್ರಾವಣಿ ಮಾಡಲ್ಲ ಒಳ್ಳೆ ಕಡೆ ಹಾಂ ಯಾಕ ಸಾಲಿಗೆ ಹೋಗಿ ಬಂದು ಹಾಂ ಹೊಡಿ ಮಿಸರ್ಕ್ ಹಾಕು ಶ್ರಾವಣಿ ಮಿಸರ್ಕ್ ಹಾಕು. ಬಿಸಿಲು ದಿನಕ್ಕೆ ಆಗೋದಿಲ್ಲ ಅಮ್ಮನು ನೀನು ಮಂದಿನೇ ಇರಂಗಿಲ್ಲ ನೀನ್ ಬಂದು ಕೂತ್ ಬಿಡ್ತಿ ಅಂತ ಇಲ್ಲಿ ಬನ್ನಿ ಅಂದ್ರೆ ಹೆಂಗ ಹೋಗಿ 4 ಮನಿ ಆಡಂಗಿಲ್ಲ ಆಡೋದು ಅಷ್ಟೇ ಆಡಂಗಿಲ್ಲ ತಾಯಿ ಏನ್ ಕೊಡ್ಬೇಕಲ್ಲಿ ಕೊಡ್ತಾಳ ಆಕಿ ಕೊಡ್ತಾಳ ಬಿಡ ಆಕಿದೇನು ಚಿಂತಿಲ್ಲ ಅಷ್ಟೇ ಮಾಡಂಗಿಲ್ಲ. ಹಿಂಗಾಗಿ ನಾ ಯಾರನ್ನೂ ಕರ್ಕೊಂಬರಂಗಿಲ್ಲ ಈ ಊರಿಗೆ ಬಂದ್ರು ನಾ ಯಾರ ಊರಿಗೂ ಹೋಗಂಗಿಲ್ಲ. ನಮ್ಮ ಊರಿಗೆ ತವ್ರ ಮನೆ ಇದ್ದಂಗ ಅಮ್ಮಗ ನನಗೆ ತವ್ರ ಮನೆ ಇದ್ದ ಯಾವ ಊರಾಗಿರ್ತೀವ ನೀನು? ಇಲ್ಲೇ ಮುದ್ಯಾಳಿಂತಾನು ನಮ್ಮ ಗೂಡ ತಗೊಡಪ್ಪ ತಾಮ ವರ್ಷ ನಾನು 3 ವರ್ಷದಲ್ಲಿ ಪರ್ಸಿನ ಕೂಡ ಸೇರ್ಸೆ ತಗೋತಾರ ಬಸ್ ಅಮ್ಮ ಬರ್ಕೊಂಡ ಎಲ್ಲ ಮಾಡಿ ಚಲೋ ಹಾಕ್ಬಿಡಿವ. ಆದ್ರ ನಿನಗೆ ಎಡತ್ ಹಾಕೈತಿ ಅಂತ ಅಡ್ಡಾಡಕ ಈಗ ಅದ್ರಾಗ ಬಿಸಿಲು ಭಾಳ ಅದಲ್ಲ. ನಮ್ ಕೂಡ ಬಂದು ಕರ್ಕೊಂಬರ್ಬೇಡಿ ನೇಮಿ ಅಪೇಕ್ಷೆ ಬಿಟ್ಟಿ 4 ಮಾತು ಹೇಳ್ಕೊಂತೀವಿ. ಹೌದು ಮಂದಿ ಹೋತಾರ ಕಡೆ ಅರ್ಧ ನೀನು ಕೂಡ ಮಾತು ಹೇಳಿದ್ರಿ ಅದು ಹೋಗಿ ಆಗಲ್ಲ ಇವಾಗ ಆಕಿನ್ ಮಾಡಿಸಿ ಶಾಂತಿ ಆಗಲ್ಲ ಅದು ಸಮಾಧಾನ ಕೊಡ್ಲಿಕ್ಕೂ ಬೇಕು ಎಲ್ಲಾದು ಬೇಕು ಜಾನಿ ಆಕಿ ಮಾಡಿ ತೊಳ್ಕೊತ. ನೀನೇನು ಮುಕ್ಕೊಂಡಿದ್ದೇನು ನೋಡ್ರಿ ಎಲ್ಲಮ್ಮ ಬಂದಾಳ ಮನೆಗೆ ಬಂದ ಅಮ್ಮ ಇಲ್ಲಿ ಊಟಗೂ ಮಾಡ್ತೈತಿಲ್ಲ ಸೀರೆ ಪಾರಿ ಬಿಡಿಸಿರ್ತಿಲ್ಲ ಅದೇ ಕಾಯ್ಕ ಭಾಳ ಸಿಂಗಾರ ಸೀರೆ ನೀರಿಗೆ ಉಳಿಸಿ ಹೌದು ಈ ಅಮ್ಮರ ಕೂಡ ನಾ ಎಲ್ಲಿ ಹೋಗಲ್ಲ ಇಲ್ಲೇಮ್ಮ ನಾ ಎಲ್ಲಿ ಅಲ್ಲಿ ಗುಡ್ದ ಮಾತ್ರ ಅಮ್ಮ ಆತು ನಾ 3 ವರ್ಷ ಅಮ್ಮ ಕೂಡ ಬೇಕಾಕಿ ಸಣ್ಣ ಮಕ್ಕಳು ನಾ ಈ ಅಮ್ಮಾರ ಅಂತ ಸವಾಸ ಮಾಡ್ತೀನಿ ಇಂಥ ಯಾರು ಕೂಡ ಹೋಗಲ್ಲ. ತಂದಿನ ತುಬಯಮ್ಮ ತಿನ್ನಂತ ನಾನು ಬೈದಿರ್ತೀನಿ ನಾವು ಉಣ್ಣಾಕಿ ಹೋಗ್ಬೇಕು. ಮಗ ಈ ವರ್ಷ ಬರ್ಲಿಲ್ಲ ಮಗಳು ಮಗ ಅವ್ರು ಬಂದಿದ್ರು ಅವ್ರು ಕೂಡ ನಮ್ದು ಈಗ ಹೋಗಿ ಬಂದು ಹಂಗೈತಿ ಅದ ಬಸ್ ಹತ್ತಿಲ್ಲ ಕುದುರೆ ಮೆತ್ತಗೈತೆ ನಾ ಹೆಂಗ್ ಹೋಗ್ಬೇಕನ್ನೋ ಆಕಿಗೆಲ್ಲ ಗೊತ್ತಿರ್ತೈತಿ. ಅಲ್ಲಿನೂ ಆದ್ರೂ ಗುಡ್ದ ಮಾತ್ರ ನಮ್ ಕೈ ಸಿಗಲ್ಲ. ಬಾದಾಮಿ ಬೈಯಿಂದ ಅಮ್ಮ ಮಸೂರು ಪಸರು ತಂದಿರ್ತೀವ ನಾವು ಉಸಿರು ಕೂಡ ಒಂದು ದೊಡ್ಡ ರೂಮ್ ಇರ್ತೈತಿ ನಿಂದ್ರಿ ಆಮೇಲೆ ಕುಂದ್ರು ಉಂಡ ಹೋಗತ್ತೇಳಿ ಬಂದಿ ಉಂಡ ಬಿಸಿಲನ್ನು ತೆಗ್ಗುತ್ತ ಮನೆ ತಗೊಂಡು ಮಾತು ಕೊಂಡ ನೋಡ್ಕೊಂಡು ಹೋಗತ್ತೆ ಉಂಡ ಹೋಗತ್ತೇಳಿ ಏನ್ ಕೊಟ್ರು ಸಾಕನ್ನಂಗಿಲ್ಲ ಹೊಟ್ಟಿಗೆ ಒಂದೇ ಸಾಕಂತೈತಿ ಇದು ಆಶಕ ಬಂದೈತಿ ಇದು ನೋಡಿ ಸ್ನೇಹಿತರೆ ಎಲ್ಲ ಅಡಿಗೆ ಆಗೈತಿ. ಅಮ್ಮರು ಬಂದಿದ್ರಲ್ಲ ಜೋಗಮ್ಮರು ಶುಕ್ರವಾರ ಇವತ್ತ ಹೋಳ್ಗಿ ಮಾಡೀವಿ. ಅಮ್ಮ ಉಂಡು ಹಾಕತ್ತೆ ಅಡೀರಿ ಅಮ್ಮ ಅಂತಂದ್ವಿ. ಮತ್ತು ಅವರು ನಿಂತು ಉಂಡು ಕೇರಿ ಹೋದ್ರಿ. 1ಕ್ಕೆ ಬಂದಿದ್ರಿ 3 ಗಂಟೆಗೆ ಹೋದ್ರಿ. 2 ತಾಸು ಇದ್ಲೆಲ್ಲ ನಮ್ಮ ಮನ್ಯಾಗ. ಈ ಕಡೆ ಹಂಗೆ ರಾತ್ರಿ ಹೋಳ್ಗಿ ಚಪಾತಿ ಮಾಡಿ ಸ್ನೇಹಿತರೆ. ಇದು ಹಾಕೋದು ಆಗಲಿಲ್ಲ. ಹಂಗೆ ಬದ್ನಿಕಾಯಿ ಪಲ್ಯ ಸ್ನೇಹಿತರೆ, ಕುರುಡಿಗೆ ಅನ್ನ ಸಾಂಬಾರು ತುಪ್ಪ ಅವು ಉಣ್ಣಾಕತ್ತಾಡ್ರಿ. ನಾನು ಕೂಡ ಊಟ ಮಾಡಬೇಕು. ಬರ್ರಿ ಊಟ ಮಾಡೋಣ. ಊಟ ಮಾಡಿ ಮಸ್ತ್ ಸಿಗ್ತೀನಿ ಸ್ನೇಹಿತರೆ ನಿಮಗೆ. ನೋಡ್ರಿ ನಮ್ಮ ಊರಾಗ ಆಂಜನೇಯ ಮುತ್ತೇನು ಜಾತ್ರೆ ಐತಿ. ಅಷ್ಟೇ ಕೊಂಡ ಪಂಡ ಏನೂ ಆಡಲ್ರಿ. ಅಷ್ಟೇ ಜಾತ್ರೆ ಪಾತ್ರೆ ಇದು ಕೊಂಡ ನೀರು ತುಂಬಿಸಿ ಪೂಜೆ ಗೀಜೆ ಮಾಡಿ ಕೈ ಬಿಡ್ತಾರೆ ನೋಡಿ ಸ್ನೇಹಿತರೆ. ನೋಡಿ ನಮ್ಮೂರ ಆಂಜನೇಯನ ಜಾತ್ರೆ ಆಂಜನೇಯನ ದರ್ಶನ ತಗೋರಿ. ಜಾತ್ರೆ ಮಾತ್ರ ಮಸ್ತ್ ಆಗತ್ತೆ ರೀ.
ಅದರ ಆಂಜನೇಯ ಈಗ ಎದ್ದು ಬರ್ತಾನೆ ನಂಗೆ ಪೂಜೆ ಮಾಡಿ ನೋಡಿ ಸ್ನೇಹಿತರೆ. ನಾನು ಕೂಡ ಹೋಗಲಿಲ್ಲ, ಶ್ರಾವಣಿ ವಿಡಿಯೋ ಮಾಡ್ಕೊಂಬಂದಾಡ್ರಿ. ನಾವು ಹೋಗಂಗೆ ಇದ್ದಿದ್ದಿಲ್ಲ, ಅದಕ್ಕೆ ಹೋಗಲಿಲ್ಲ ಸ್ನೇಹಿತರೆ. ಅವ್ವ ಶ್ರಾವಣಿ, ಶ್ರಾವಣ್ ಕುಮಾರ, ದೊಡ್ಡಮ್ಮ ಉಸ್ತೂರು ಹೋಗಿದ್ರು. ನಮ್ಮೂರ ಆಂಜನೇಯ ದರ್ಶನ ಮಾಡ್ಕೋರಿ, ಎಲ್ಲರಿಗೂ ಒಳ್ಳೇದು ಮಾಡಿ ನಮ್ಮೂರ ಆಂಜನೇಯ ಅಂತ ಹೇಳ್ತೀವಿ ಸ್ನೇಹಿತರೆ. ಬರೀ ಜಾತ್ರೆ ಅಷ್ಟಪ್ಪ ಜೋರಾಗಲ್ಲ, ಅಂತಪ್ಪ ಸಿಂಪಲ್ಲು ಆಗಲ್ಲ, ಒಂದು ಮೀಡಿಯಮ್ದಾಗ ಆಗುತ್ತೆ. ಒಂದಿಷ್ಟು ಊರಿಗೆ ಆಡೋಕೆ ಸಾಮಾನು ಬಂದಿರ್ತಾವೆ, ಜೋಗ್ಯಾರ ಪಗ್ಯಾರ ಬಂದಿರ್ತಾರೆ. ಆದ್ರೆ ಅಲ್ಲಿ ದೊಡ್ಡ ದೊಡ್ಡ ಜಾತ್ರೆ ಹಿಂಗೆ ಭಾಳ ಜೋಗ್ಯಾರ ಅಂಗಡಿ ಪಗ್ಯಾರ ಅಂಗಡಿ ಭಾಳ ಬಂದಿರಲ್ಲ. ಪುಟ್ಟಕ್ಕರು ಟೆಸ್ಟ್ನೇರ್ ಮಾಡ್ಲಾಕೆಲ್ಲ ಹೋಗುತ್ತೆ ನೋಡಿ ಜಾತ್ರೆಗೆ. ಅವ್ರ ಪುಟ್ಟಕ್ಕ ಮಮ್ಮಿ ಕುಂತಾರ ಅಂಗಡಿಯಾಗ, ಪುಟ್ಟಕ್ಕೆ ಹೋಗ್ಯಾಡ್ರಿ ಕೊಂಡಕ್ಕೆ. ನಾನು ಶ್ರಾವಣಿ ಹೋಗೋ ಒಂದಿಷ್ಟು ಕೊಂಡು ವಿಡಿಯೋ ಮಾಡ್ಕೊಂಬಂದೆ. ಇದು ನಮ್ಮ ಊರವರೆಗೆ ಗುಡಿ ರೀ, ಕರೆಕ್ಟಾಗಿ ವಿಡಿಯೋ ಮಾಡ್ಲಿಕ್ಕೆ ಶ್ರಾವಣಿ ಇಟ್ರ ಅಷ್ಟೆಲ್ಲ ಮಂದ್ಯಾಗ ವಿಡಿಯೋ ಮಾಡ್ಕೊಂಬಂದ. ಗ್ರೇಟ್ ಸ್ನೇಹಿತರೆ ನೋಡಿ. ಹೊರಗೆ ಹೋಗೋದು ಕೊಂಡ ತುಂಬ್ಯಾರ ನೋಡಿ, ಪೂಜೆ ಮಾಡ್ಯಾರ. ಈಗ ಕಾಯಿ ಹೊಡ್ಕೊಂಡು ಮುಗೀತು ನೋಡಿ. ಕೊಂಡ ಆಡಲ್ರಿ ಇಲ್ಲೇ, ಅವ್ವಾನು ಸುತ್ತಗಾಯಿ ಹೊಡಿದನು ಇಲ್ಲ ಅಂತ್ರಿ ಕೊಂಡಕ್ಕೆ, ಅಷ್ಟೇ ಇದು ಮಾಡ್ತಾವ ನೋಡಿ. ಕೊಂಡಕ್ಕೆ ಸುತ್ತಗಾಯಿ ಹೊಡ್ಯಾರ ಸ್ನೇಹಿತರೆ. ಆಂಜನೇಯ ಗುಡಿಗೆ ಹೊಡಿತಾರೆ, ಒಳಗೆ ಹೊಡ್ಯಾಕತ್ತಿದ್ರಿ. ಈಗ ರಂಗೋಲಿ ಹಾಕಾಕತ್ತಾರ ನೋಡಿ, ಸುಮ್ಮ ಸ್ವಲ್ಪ ಅಲಂಕಾರ ಮಾಡ್ತಾರೆ. ಈಗ ಕೊಂಡ ಪೂಜೆ ಮಾಡಾಗ ಎಲ್ಲರೂ ಮಂದಿ ಭಾಳ ಸೇರ್ತಾರೆ ಸ್ನೇಹಿತರೆ. ಇಡೀ ಊರು ಮಂದಿನೇ ಬರ್ತೈತೆ. ಇವಾಕಿ ಮೊದಲ ವಿಡಿಯೋ ಮಾಡ್ಕೊಂಬ ಕೊಟ್ಟ ನನಗೆ ನೋಡ್ತಿರ್ಬೇಕು. ನಮ್ಮೂರ ಅಗಶ್ ನೋಡಿದ್ದು ದೊಡ್ಡ ಅಗಶ್ ಐತೆ ಸ್ನೇಹಿತರೆ. ಬರೀ ಕಡೆ ಬಂದ್ರೆ ಹುಡ್ರು ಆಡೋಕೆ ಜಂಪಿಂಗು ಎಲ್ಲ ಬಂದ ನೋಡಿ ಸ್ನೇಹಿತರೆ. ಐಸ್ ಕ್ರೀಮ್ ಗಾಡಿ ಜಾತ್ರೆ ಅಂದ್ಮ್ಯಾಗ ಮತ್ತು ಅವ್ರ ವ್ಯಾಪಾರ ಏನೋ ಇರ್ತಾ ಬರ್ತಾವೆ. ಜಂಪಿಂಗ್ ಅವ್ರು ಮಾತ್ರ ನುಗ್ಲಾವಾಗುತ್ತೆ. ನಮ್ಮ ಊರ 2-3 ಸಲ ಆಡ್ಯಾವ ಸ್ನೇಹಿತರೆ. ಮತ್ತು ನಮ್ಮೂರ ಅಗಶಿ ಅದು ಆಡ್ದೈತೆ. ಅಗಶಿ ಮುಂದೆ ಹನುಮಪ್ಪನ ಗುಡಿ ಐತೆ ನೋಡಿ. ಇದು ಹನುಮಪ್ಪನ ಗುಡಿ, ಇದು ಕಡೆ ಅಗಶಿ, ಈ ಕಡೆ ಕೊಂಡ. ಆ ಹನುಮಪ್ಪನ ಗುಡಿ ದೊಡ್ಡ ಮನ್ಗ ಹೊಸ ಗುಡಿ ಕಟ್ಸ್ಯಾರ ಸ್ನೇಹಿತರೆ. ನೋಡಿ ನೀರು ತುಂಬೈತಿ ಕೊಂಡದಾಗ, ಚಂದ ರೀ. ಒಂಥರ ಜಾತ್ರೆ ಅಂದ್ರೆ ಚಂದ ನೋಡಿ. ಅದರ ಆಂಜನೇಯ ತೇರು ಪಾರ ಹೇಳ್ಯಾರ ಸ್ನೇಹಿತರೆ. ಇಷ್ಟೇ ಹೇಳಲು ಪೂಜೆಗೆ ಹಾರ ಹಾಕ್ಯಾರ ನೋಡಿ. ಹಾರ ಹಾಕಿ ಪೂಜೆ ಮಾಡಿ ಮುಗಿಸಿ ಬಿಡ್ತಾರೆ ಸ್ನೇಹಿತರೆ. ಬರೀ ಹಿಂಗೈತೆ ನೋಡಿರಿ ನಮ್ಮೂರ ಅಗಶಿ. ನಮ್ಮೂರು ವಾತಾವರಣ, ಹೊರಗಿನ ವಾತಾವರಣ ಹಿಂಗೈತೆ. ಇವತ್ತು ಶ್ರಾವಣಿ ವಿಡಿಯೋ ಮಾಡ ಅಂತೇಳಿ ನೋಡಾಕತ್ತೀರಿ. ಅದು ಹಾಕಿ ಆ ಕಡಮ್ ಈ ಕಡಮ್ ಕೈ ಅಳಗಾಡ್ಸ್ಕೊತ ವಿಡಿಯೋ ಮುಂದೆ ಒಂದು ಗುಡಿ ರೀ, ಅದು ಪಾನಿಪುರಿ. ಎಲ್ಲರೂ ವ್ಯಾಪಾರದ ಮ್ಯಾಗ ಜಾತ್ರೆ ಐತಿ, ಹೊರಗಿನ ಬಂದಿರ್ತಾರೆ ತೊಗೋತಾರೆ ಅನ್ನೋದು ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ನೋಡಿ. ಜಂಪಿಂಗ್ದವ್ರು ಮಾತ್ರ ಹುಡ್ರು ಆಡೋದೇ ಸ್ನೇಹಿತರೆ. ಚಂದ ಜಂಪಿಂಗು 2-3 ಬಂದಿದ್ರು ಜಂಪಿಂಗ್ ಆಡು. ಇಲ್ಲಿ ನೋಡಿ ಬಜ್ಜಿ ಜಿಲೇಬಿ ಎಲ್ಲ ಅಂಗಡಿಗಳು ಬಂದ ನೋಡಿ ಸ್ನೇಹಿತರೆ. ನಾವು ಹೊರ್ಯಾಕೆ ಹೋಗಿಲ್ರಿ ಈ ವರ್ಷ, ಹೊಸ ಬಂದಾವ್ರಿ 3-4 ಅಂಗಡಿ ಬಂದಾಗ್ಬಿಡ್ರಿ. ಜೋಗ್ಯಾರ ಅಂಗಡಿ ನೋಡಿ ಚಂದಾಗೈತೆ ನೋಡಿ. ಶ್ರಾವಣಿ ಕೊಂಡಕ್ಕೆ ಹೋಗಕ್ಕೆ ರೆಡಿ ಆಗ್ಯಾಳ. ನಾವು ಕೂಡ ರೆಡಿ ಆಗೀವಿ, ಹೋಗ್ಬೇಕ್ರಿ. ಟೈಮು 6:15 ಕಮ್ಮಿ ಐತೆ. ಅವ್ವ, ನಮ್ಮ ದೊಡ್ಡಮ್ಮ, ನಮ್ಮ ಶ್ರಾವಣ್ ಕುಮಾರ ಅವ್ರು ಹೋದ್ರು ಸ್ನೇಹಿತರೆ. ಅಲ್ಲಿ ಕೊಂಡಕ್ಕೆ ಕಾಯಿ ಒಡಿಸ್ಬೇಕಲ್ಲ. ಅಕ್ಕ ತಂಗಿ ಹೋಗ್ಬಿಟ್ರಿ, ಕೊಂಡಕ್ಕೆ ಕಾಯಿ ಹೊಡಿಸ್ತಾರೆ. ಮುಂದೆ ಹೋಗಿ ನಾ ಕೊಂಡು ತುಳ್ಕಾಗ ನಾವು ಹೋಗಿ ಎಂಟ್ರಿ ಕೊಡ್ತೀವಿ. ಶ್ರಾವಣಿನೂ ಹೋಗ್ತಾಳೆ. ಬಾ ನೋಡಿ ಸ್ಮೈಲ್ ಕೊಡಾಕತ್ತಾಳೆ ಶ್ರಾವಣಿ. ಸಖತ್ತ ರೆಡಿಗಾಳ. ನಮ್ಮ ಅವ್ವ ಬಂದಿದ್ಲ ಸ್ನೇಹಿತರೆ, ಹೂವು ತೊಗೊಂಬಂದಾವಡಿ ಬರ. ಹೂವು ಹೆಂಗೆ ಇಡ್ಬೇಕನ್ನ ಗೊತ್ತಾಗಿಲ್ಲ, ಸುಮ್ಮ ಅಕ್ಕಿನೇ ಇಟ್ಕೊಂಡಾಡ್ರಿ. ಅಕ್ಕಿನೇ ರೆಡಿ ಆಗ್ಯಾಳ. ಹೆಂಗೆ ಕಾಣಕತ್ತಾಡ್ರಿ ಶ್ರಾವಣಿ. ಪೌಡ್ರ ಮೇಕಪ್ ನಾ ಮಾಡೀನಿ ರೀ. ಡ್ರೆಸ್ ಎಲ್ಲ ಹಾಕಿ ಹಾಕೊಂಡಾಳ. ಇದು ನಮ್ಮ ಸಬ್ಸ್ಕ್ರೈಬರ್ ಕಳಿಸಿ ಡ್ರೆಸ್ ನೋಡಿ ಸ್ನೇಹಿತರೆ. ಫಸ್ಟ್ ಗಿಫ್ಟ್ ಬಂದಿದಂದ್ರೆ ಅವ್ರಲಿಂತಾನೆ ಬಂದೆ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ರೀ. ಅದು ಮರೆಯೋಕ್ಕಾಗಲ್ಲ ರೀ, ಅದು ಹಾಕೊಂಡಾಗ ನೆಪ್ಪಾಗುತ್ತೆ ಅಷ್ಟೆ. ಕಿವಿ ಬಳಿ ಸರ ಹಿಂದೋಳು ಹೆಂಗಾಗಿ ರೆಡಿ ಈ ಥರ ರೆಡಿ ನೋಡಿ ಶ್ರಾವಣಿ. ಸಖತ್ ಕಾಣಕತ್ತಾಳ್ರಿ ಶ್ರಾವಣಿ. ಡ್ರೆಸ್ಸನ್ನು ಮಸ್ತ್ ತಪ್ಪೈತ್ರಿ ಕಲರ. ಪಿಂಕ್ ಕಲರ್ ಡ್ರೆಸ್ ಐತ್ರಿ ಇದು. ನಿಮ್ಗೆ ಯಾವ ಕಲರ್ ಕಾಣುತ್ತೆ? ಕ್ಲಿಪ್ ಸುಮ್ಮ ತರಂಗೆ ತಂದೇನಿ ರೀ ನಾನು. ಅವರು ಮ್ಯಾಚಿಂಗ್ ಸ್ನೇಹಿತರೆ. ಶ್ರಾವಣಿ ಹೆಂಗೆ ಕಾಣಕತ್ತ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹೋಗ್ತೀಯ ನೀನು? ನಾ ಬರ್ತೀನಿ.